ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತಾನೆ. ಸೊ ಇವತ್ತಿನ ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂದು ಲಾಗ್ಸ್. ನೋಡಾಕತ್ತೀರಲ್ಲ ಎಷ್ಟು ಜಲ್ದಿನ ಅಂದ್ರೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡೇನಿ. ಈ ಕಡೆ ಕುಕ್ಕರ್ ಹಾಕೀನಿ, ಆ ಕಡೆ ನುಗ್ಗಿಕಾಯಿ ಕುದಿಸಿಟ್ಟೇನಿ. ಡೆಫಿನೆಟ್ಲಿ ಬರೇ ಫುಲ್ ಅಡುಗೆನ ಮಾಡೋದಾಗೈತೆ ಅಂಥೇಳಿ ಜಲ್ದಿ ಜಲ್ದಿ ಎಲ್ಲ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡ್ಕೊಂಡೀನಿ. ಸೊ ಇವತ್ತು ಪಲ್ಯನೂ ಆಗಾಕತ್ತೈತಿ, ಸಾರು ಆಗಾಕತ್ತೈತಿ. ಇನ್ನೇನಪ್ಪ ಚಪಾತಿನಾರ ರೊಟ್ಟಿನಾರ ಮಾಡ್ಬೇಕಂತಂದೆ. ಅವ್ರಿಕಾಯಿ ಮಾಡಕತ್ತೇನಂತಂದ್ರೆ ಡೆಫಿನೆಟ್ಲಿ ನಾನು ರೊಟ್ಟಿನ ಮಾಡ್ತೇನೆ ರೀ. ಅವ್ರಿಕಾಯಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರೊಟ್ಟಿನ ರೀ. ಸೊ ಪಕ್ಷಿಗಳು ಎಷ್ಟು ಚಂದ ಕುಂತಾವಲ್ಲ ರೀ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈ ರೀತಿ ಪ್ರಕೃತಿ ಅಂದ್ರೆ ನನಗೆ ಭಾಳ ಇಷ್ಟ, ನೇಚರ್ ಭಾಳ ಇಷ್ಟ ಆಗ್ತೈತಿ. ಎಷ್ಟು ಚಂದ ಕುಂತಿದ್ದು ಅವ. ಇನ್ನು ನೋಡ್ರಿ ಒಳಗೆ ಬರ್ತೇನೆ, ನನ್ನ ಮಗ ನನಗೆ ಒಂದು ಆಘಾತನೇ ಏನು ಅಂತಂದ್ರೆ ಈ ರೊಟ್ಟಿನ ಬಾಕ್ಸ್ ಹೊರಗೆ ತಂದಿಟ್ಟು ಇದೆಲ್ಲ ನೋಡ್ರಿ ಎಲ್ಲ ಆಟಿಕೆ ಸಾಮಾನ ಈಗ ಹಾಲ್ ತುಂಬ ಹರವಂತ್ರಿ. ನಾನಾರ ಕಸ ಹೊಡಕ್ಬೇಕಾ ಹೆಂಗಪ್ಪ ಅಂತ ಕೇಳಿದ್ರೆ ಇಲ್ಲ ಅಮ್ಮ ನಾನು ಅವೆಷ್ಟು ಚಂದ ಹೇಳಕತ್ತಾನ ನೋಡ್ರಿ. ಧ್ರುವ ಅರ್ಥಕೈತಲ್ಲ ಹೇಳಿದ್ದ ಅವ್ನಿಗೆ ಯಾವಾಗ ಹರ್ವೇನು ಅಂತ ಹೇಳಿ ಇನ್ನು ಅಲ್ಲಿಂದ ಹಂಗಿಂಗೆ ಮಾಡಿ ರಂಬಿಸ್ಕೊಂಡು ಬಂದೆ. ಇಲ್ಲಿ ಕುಂತು ಬಂದೆ ಗ್ಯಾಸ್ ಕಟ್ಟಿ ಮೇಲೆ ಕುಂತ ನೋಡ್ರಿ. ಅವಂಗೆ ರಾಜ್ಕುಮಾರ ಅಂದ್ರೆ ಅಲ್ಲಂತವ ರಾಜ್ಕುಮಾರ. ದುವಿ ದುವಿ ಅಂದ್ರೆ ಯಾರು? ಧ್ರುವನ. ಈಗ ನಾ ಸಾರಿ ಒಗ್ಗರ್ನಿ ಕೊಡ್ಬೇಕಾಗೈತ್ರಿ. ನೀವೇನು ಮಾಡಕತ್ತಾನಂದ್ರೆ ಬೆಳ್ಳುಳ್ಳಿ ಜಜ್ಕೋತ ಕುಂತಾನ. ಹೌದಾ? ಮತ್ತೆ ಭುವನ್ ಯಪ್ಪ ಚಲೇ ಬಿಡ್ತಾನೇನು, ಎಲ್ಲಿ ಹೋದ್ರೂ ಕಸಾನ ಮಾಡೋದ್ರಿ ಒಂದು ಕೆಲಸ. ಸೊ ಹೆಲ್ಪ್ ಮಾಡ್ತಾನಂತ ನನಗೆ ಹೆಲ್ಪ್. ಯಪ್ಪ ನೀನು ಹೆಲ್ಪ್ ಮಾಡು ಮರಯ ನಾನು ಗೊತ್ತಿರ್ತಾನೆ. ಬಟ್ ಮಕ್ಕಳನ್ನ ಹಿಂಗೆ ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮೊಬೈಲ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಅವಾಯ್ಡ್ ಮಾಡಿಸ್ಬೇಕಂತಂದ್ರೆ ಅವ್ರನ್ನ ನಾವು ಕರ್ಕೊಳ್ಳೇಬೇಕು. 2-3 ಮಂದಿ ಇದ್ರೆ ಸುಮ್ಮನೆ ಆಡ್ತಾರೆ ರೀ. ಒಬ್ರೊಬ್ಬರು ಇರ್ತಾರೆ. ನಮ್ಮ ಭುವನ್ ಸ್ಕೂಲಿಗೆ ಹೋದ್ಮೇಲೆ ಅಂದ್ರೆ ಒಬ್ಬನ ಆಗ್ಬಿಡ್ತಾನೆ. ಕೆಟ್ಟ ಅಂದ್ರೆ ಕೆಟ್ಟ ಕಾಡ್ತಾನೆ ರೀ. ಅದಾದ್ಮೇಲೆ ನಾನು ನೀವು ಸೊ ನೋಡ್ರಿ ಇಲ್ದ ಸೋಗಿ ಒಂದು ಹಿಂಗಾಗಿ ಗ್ಯಾಸ್ ಕಟ್ಟಿನ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಇವ್ನ ಮಾತು ಕೇಳಕತ್ತಂದ್ರೆ ಮುಗಿಯೋದನೇ ಇಲ್ಲರಿ. ಕರೆ ಹೇಳ್ಬೇಕಂದ್ರೆ ಹೆಂಗೆ ಮಾತಾಡ್ತಾನಂದ್ರೆ ಅಷ್ಟು ಚಂದ ಮಾತಾಡ್ತಾನೆ. ಈಗಂದ್ರು ಇನ್ನು ಸಾರು ಮಾಡ್ಕೊಳಕತ್ತೀನಿ ಪಟ್ ಅಂತೇಳಿ ಇವತ್ತೆಲ್ಲ ಕೆಲಸ ಮಾಡ್ಕೋಬೇಕಂತೇಳಿ ಬ್ಯಾಳಿ ಎಲ್ಲ ಇದನ್ನು ತೆಗೆಸಿಟ್ಕೊಂಡಿದ್ನಲ್ಲ. ಹಿಂಗಾಗಿ ಮತ್ತು ಏನಿವತ್ತು ನುಗ್ಗಿಕಾಯಿ ಸಾರು ಸ್ಪೆಷಲ್ ಇವತ್ತು. ಭಾಳ ಅಂದ್ರೆ ಭಾಳ ಸರಿ ನನ್ನ ದೊಡ್ಡ ಮಗಗೆ ಅವ್ನು ಸೊಲಾಗಿನ ಮಾಡೋದು. ನಾನು ಏನು ಸ್ಪೆಷಲ್ ಮಾಡಬೇಕಂದ್ರು ನಾವು ಮಮ್ಮಿಗಳು ಅಂದ್ರೆ ಹಿಂಗೆ ಇರ್ತೀವಿ, ಮಕ್ಕಳ ಸಲುವಾಗಿನ ಮಾಡ್ತಿರ್ತೀವಿ. ಇನ್ನು ಸಾರು ತರ್ಕ ಕೊಡ್ಕೊಡ್ದಂದ್ರೆ ಇಂಗ್ಲೀಷ್ ನೀರು ಹರಿಬಿದ್ದಾನೆ. ವಾವ್ ಸಾಕಷ್ಟೇ ಇರಲಿ. ತಗೋದಿಡಪ್ಪಜ್ಜಿ ಕೊಡಪ್ಪಜ್ಜಿ ಬಡ ಬಡ ಇಡು. ಎಲ್ಲ ತೆಗೆದು ಕೊಡಂದ್ರೆ ಕೊಟ್ಟ ಡ್ರಾಮಾ ಮಾಡ್ಕೊತಾನೆ. ಬಟ್ ಒಂದಿಷ್ಟು ಕೊಡಲಿಲ್ಲ. ಪಟಾಪಟ ಇದು ರೊಟ್ಟಿನ ಬಾಕ್ಸ್ ಯಾಕೆ ಕೆಳಗೆ ಬಂತಂತಂದ್ರೆ ನಮ್ಮದೊಂದು ಟ್ರೆಜರ್ ರಿಪೇರಿಗೆ ಹೋಗೈತ್ರಿ. ಹಿಂಗಾಗಿ ಇನ್ನು ಮಧ್ಯಾಹ್ನ ರೊಟ್ಟಿ ಮಾಡ್ಬೇಕಂತ ಪಟ್ ಅಂಥೇಳಿ ಜಿಗಿಟಿಗೆ ಹಾಕ್ಕೊಂಡೆ. ಇವತ್ತು ಅಜ್ಜಿ ಮನೆಗೂ ಹೋಗಿರ್ಲಿಲ್ಲ ರಾಜ್ಕುಮಾರ. ನನಗೆ ಚಿಂತೆ ಬಿಟ್ಟೈತಿ. ಏನಂದ್ರೆ ಹೆಂಗಾಗ್ಬಿಡ್ತೈತಂದ್ರೆ ರೀ ಕಾಡಾಕತ್ ಬಿಡ್ತಾನೆ. ಅಜ್ಜಿ ಮನೆಗೆ ಹೋಗಿದ್ದ ಅಂದ್ರೆ ಮಧ್ಯಾಹ್ನ ತನಕ ಕೆಲಸ ಆಗಿರ್ತಾವೆ ನನಗೆ. ಸೊ ಅಜ್ಜಿ ಮನೆಗೂ ಹೋಗುವಲ್ಲಾಗೇನಲ್ಲ. ಈಗೀಗಂತರೂ ಅವ್ರ ಅಣ್ಣ ಬರ್ತಾನೂ ತಲೆಯಾಗ ಅವಂಗೆ ನಾ ಇನ್ನು ರೊಟ್ಟಿ ಬಡಿ ಹೊಡೆದು ಏನು ಮಾಡಾಕತ್ ಬಿಡ್ತಾನಂತಂದ್ರೆ ಕಾಡಾಕತ್ ಬಿಡ್ತಾನೆ. ಇದು ಜಿಗಟ್ ಒಂದು ಹಾಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಅವ್ರಿಕಾಯಿ ಪಲ್ಯ ಮಾಡಿದ್ದೆ ಅಂತಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರೊಟ್ಟಿನಲ್ರಿ. ಹೀಗಾಗಿ ರೊಟ್ಟಿ ಮಾಡಾಕತ್ತಿದ್ದೆ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಇವತ್ತು ಸಾರು ಅನ್ನ ಚಪಾತಿ ರೊಟ್ಟಿ ಪಲ್ಯ ಅಂದ್ರೆ ಮುಗಿದು ಹೋತ್ರಿ ಇಷ್ಟು. ಮತ್ತು ನಿನ್ನೆ ಊರಿಗೆ ಹೋಗಿದ್ನಲ್ಲ ಮಮ್ಮಿ ಹಕ್ಕರ್ಕಿ ಏನಂತಂದ್ರೆ ಸೊಪ್ಪು ಕೊಟ್ಕಳ್ಸ್ಯಾಳ. ಹಕ್ಕರ್ಕಿ ಇದೊಂದು ಸ್ವಲ್ಪ ತೊಳೆದಿಟ್ಬಿಟ್ರೆ ಸಾಕು. ಪಚಡಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬೇಡ ಅನ್ನಿಸ್ತು. ಹೀಗಾಗಿ ಅಂದ್ರೆ ಪಚಡಿ ಮಾಡಾಕಿನ ನಾನು ಅನ್ಗೋಡ್ದು ನಮ್ಮ ಅತ್ತಿಯರ ಪಲ್ಯ ಮತ್ತು ಇದನ್ನು ಕೊಟ್ಟು ಕಳ್ಸ್ಯಾರ ರೀ. ಅವರು ಪಚಡಿ ಮಾಡಿ ಕಟ್ಟಾರ. ಹಿಂಗಾಗಿ ಆಯ್ತಂತೇಳಿ ರೊಟ್ಟಿ ಪಲ್ಯ ರಗಡ್ ಆಗ್ತೈತೆ ರೀ. ಮತ್ತು ಏನು ಟೊಕ್ಕ ಐತ್ರಿ ಮನ್ಯಾಗ, ಅಗಶಿ ಹಿಂಡಿ ಐತಿ ಮನ್ಯಾಗ, ಖಾರ ಐತಿ, ಇಂಥದ್ದಿಲ್ಲ ಅನ್ನಂಗಿಲ್ಲ ನೋಡ್ರಿ. ಸೊ ಇಷ್ಟೆಲ್ಲ ಆಗಿತ್ತು. ಅವ್ರು ಗೋಬಿ ಪಲ್ಯ ಮಾಡಿದ್ರಂತ. ಹೀಗಾಗಿ ಭಾಳ ಅನ್ನಿಸ್ತು. ಬಿಸಿ ಬಿಸಿ ರೊಟ್ಟಿ ಚಲೋ ಅನ್ನಿಸ್ತು ರೀ. ಬಟ್ ರಾತ್ರಿಗೆ ಅಷ್ಟೇನು ಚಲೋ ಆಗಿರೋದಿಲ್ಲ. ನಾ ಹೇಳೇ ಬಿಟ್ಟೆನಲ್ಲ ನಾನು ರೊಟ್ಟಿ ಅಂತೇಳಿ. ಸೊ ಇವತ್ತಿನ ಮೆನು ಹಿಂಗಿತ್ತು ನೋಡ್ರಿ. ರೊಟ್ಟಿ ಅವ್ರಿಕಾಳು ಪಲ್ಯ ಆಯ್ತು. ಇದೊಂದು ಸೀಸನ್ ರೀ ಅವ್ರಿಕಾಯಿ ಪಲ್ಯ ಅವ್ರಿಕಾಳು ತಿಂದ್ಬಿಡೋದು. ಅದಾದಮೇಲೆ ಮತ್ತು ಸಿಗಂಗಿಲ್ಲ. ಮತ್ತು ಬೇರೆ ಸೀಸನ್ ಸ್ಟಾರ್ಟ್ ಆಗ್ತೈತಿ. ಮತ್ತು ಹಕ್ಕರ್ಕಂತೂ ಇಷ್ಟು ಹೆಲ್ದಿ ಇಲ್ರಿ, ಅಷ್ಟು ಹೆಲ್ದಿ. ಇನ್ನು ಸಂಜಿಕ ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರೆ ಯಾರಂತಂದ್ರೆ ಪಾರ್ಲರ್ ಐತಲ್ರಿ, ಹೋಗಿದ್ದೆ ನಾನು ಹಿಂದ್ಕೊಮ್ಮೆ ತೋರಿಸಿದ್ದೆ ನ್ಯೂ ಇಯರ್ ದಿನದ ಅವ್ರ ಮನೆಗೆ. ಅವ್ರೇನು ಮಾಡ್ಯಾರ ಅಂದ್ರೆ ಮನೆ ಚೇಂಜ್ ಮಾಡ್ಯಾರ. ಸೊ ಸ್ವಲ್ಪ ಹಂಗೆ ಬಾ ಅಂತಂದಿದ್ರು. ಹಿಂಗಾಗಿ ಹೊಂಟಿದ್ದೆ. ಎಂಥ ಟ್ರಾಫಿಕ್ ಆಗಿತ್ತಂದ್ರೆ ಹೇಳ್ತೀನಿ, ಭಾಳ ದೊಡ್ಡ ಟ್ರಾಫಿಕ್ ಇತ್ತು ರೀ. ಅವರು ಟ್ರಾಫಿಕ್ ಒಳಗೆ ಸಿಕ್ಕೊಂಡಿದ್ರಂತ ಬಾ ಅಂಥೇಳಿ ಮತ್ತು ನಾ ಶೋರೂಮ್ನಾಗ ವೆಯ್ಟ್ ಮಾಡ್ಬೇಕಾತ.
ಇಂಥ ಟ್ರಾಫಿಕ್ ನೋಡಿದಂಗೆ ಶಾಕ್ ಆತ. ಅವ್ರು ಅನ್ನಕತ್ತಾರ, ನಾನು ಕಾಲ್ ಮಾಡ್ದೆ, ಭಾಳ ಟ್ರಾಫಿಕ್ ಐತಿ ಇಲ್ಲಿ, ಟ್ರಾಫಿಕ್ ಭಾಳ ಐತಿಲ್ಲ ಅಂತೇಳಿ. ನಾ ಎಂಥ ಟ್ರಾಫಿಕ್ ನಮ್ಮ ಊರಾಗ ಅಂತ ಅನ್ನಕೊಳತ್ತೀನಿ. ಬಟ್ ನಾನು ರಾಂಗ್ ಸೈಡ್ ಒಳಗೆ ಹೊಂಟೀನಿ ರೀ, ಬೈಯಕ್ಕೆ ಹೋಗ್ಬೇಡ್ರಿ. ನಾ ಅಲ್ಲಿ ಆ ಲೈನ್ ಒಳಗೆ ಹೋಗಿದ್ದೆ ಅಂತಂದ್ರೆ ನನಗೆ 2 ತಾಸು ಏನಾಗ್ತಿತ್ತಂದ್ರೆ ನಾನು ಟ್ರಾಫಿಕ್ ಒಳಗೆ ಸಿಕ್ಕೋತಿದ್ದೆ. ಹೀಗಾಗಿ ಅಂದ್ರೆ ನಾನು ಟೂ ವೀಲರ್ ಒಳಗೆ ಇದ್ವಲ್ಲ, ಮತ್ತು ನಮ್ಮ ಶೋರೂಮ್ ದಾರಿ ಒಳಗೇ ಐತಿ. ಹೀಗಾಗಿ ನಾ ಏನು ಮಾಡಿದ್ವಿ ಅಂದ್ರೆ ರಾಂಗ್ ಸೈಡ್ ಒಳಗೆ ಹೊಂಟಿದ್ವಿ. ಪ್ಲೀಸ್ ಸಾರಿ, ಬೈಯಕ್ಕೆ ಹೋಗಬೇಡ್ರಿ. ಅದ್ರ ಟ್ರಾಫಿಕ್ ನೋಡಿದ್ರೆ ಶಾಕ್ ಆಗಿರ್ಬೇಕಲ್ಲ ನಿಮ್ಗೆ, ಎಷ್ಟು ಕಾರ್ ನಿಂತಾವ. ಯಾಕೆ ಅಂತಂದ್ರೆ ಅಲ್ಲೇ ರಿಪೇರಿ ನಡೆದಿತ್ತಂತೆ ರೀ ರೋಡಿಂದ. ಇವ್ರು ನಮ್ಮ ಮನೆಯವ್ರು ಅನ್ನಕತ್ತಿದ್ರು ಮಧ್ಯಾಹ್ನದಿಂದನೂ ಹಂಗೆ ಐತಿ ಟ್ರಾಫಿಕ್ ಅಂಥೇಳಿ. ಬಟ್ ನನಗೆ ಕರೆನ ಲಿಟ್ರಲಿ ಶಾಕ್ ಆಗಿತ್ತು. ಯಾಕಂದ್ರೆ ನಮ್ಮ ಶೋರೂಮಿಂದಂತೂ ಹೆಂಗೆ ಕಾಣಕತ್ತಿತ್ತಂದ್ರೆ ಆ ಟ್ರಾಫಿಕ್ ದೊಡ್ಡ ಪ್ರಮಾಣದಾಗಿತ್ತು ಬಿಡ್ರಿಪ್ಪ. ಕರೆನ ನೋಡ್ರಿ, ಆ ಕಡೆನೂ ಗಾಡಿ ಕಾಣಕತ್ತಾವ ನಿಮ್ಗೆ. ಸೊ ದೊಡ್ಡ ದೊಡ್ಡ ಟ್ರಕ್ಸ್ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದು. ಸೊ ಅದನ್ನ ನೋಡ್ಕೊತ ವಿಡಿಯೋ ಮಾಡ್ಕೊಳತ್ತಿದ್ದೆ. ನಮ್ಮ ಮನೆಯವ್ರು ಬೈಯಾತಿದ್ರು, ಎಲ್ಲರ ಗಾಡಿ ಇದು ಫೋನ್ ಬಿದ್ದಿತ್ತು ಅಂಥೇಳಿ. ಸೊ ಆದರೂ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಮಾಡತ್ತಿದ್ದೆ. ಧ್ರುವನ ಮನ್ಯಾಗ ಬಿಟ್ಟು ಬಂದಿದ್ನಿ ರೀ. ಮಾಡ್ಕೊಂಡು ಹೋಗೇ ಬಿಡ್ತಾಳ್ರಿ. ಸ್ವಲ್ಪ ಶೋರೂಮ್ನಾಗ ಕುಂತು ಪಾರ್ಲರಿಗೆ ಬಂದೆ. ಅವ್ರು ಇದನ್ನು ಮಾಡಿ ಶಿಫ್ಟಿಂಗ್ ಮಾಡ್ಯಾರಲ್ಲ, ಅಲ್ಲಿ ಬಂದು ಕುಂತು ಇದು ಮಾಡಿಸ್ಕೊಂಡು ಮತ್ತೆ ಶೋರೂಮಿಗೆ ಬಂದ್ವಿ. ಗಾಡಿ ಮಸ್ತ್ ಬಂದವ್ರಿ. ಶೋರೂಮ್ಗೆ ಒಂದು ಬಾರಿ ಹೋಗಿ ವಿಸಿಟ್ ಮಾಡಿರಿ. 2 ವೀಲರ್ಸ್, ಬೈಕ್ಸ್ ಮತ್ತು ಸ್ಕೂಟರ್ಸ್ ಅಂತೂ ಭಾರಿ ಅದಾವೆ. ಬೈಕ್ ಅಲ್ಲಿ ಅದು ಅನ್ನಕತ್ತಿದ್ರು ನಮ್ಮ ಮನೆಯವ್ರು, ಸ್ಕೂಟ್ರ್ ಭಾರಿ ಅದಾವೆ. ಇನ್ನು ಚೆನ್ನಮ್ಮ ಸರ್ಕಲ ನಮ್ಮ ಈವ್ನಿಂಗ್ ಒಳಗೆ ಹಿಂಗೆ ಕಾಣ್ತದೆ ನೋಡ್ರಿ. ಭಾಳ ಅಂದ್ರೆ ಮಸ್ತ್ ಆರಾಮಿತ್ತು. ಆವಾಗ ಎಷ್ಟು ಟ್ರಾಫಿಕ್ ಇತ್ತು ಗೊತ್ತು ರೀ, ಅದೆಲ್ಲ ಹೆಂಗೆ ಕುಲ್ಲ ಆಗೈತೆ ನೋಡ್ರಿ. ಅದನ್ನೆಲ್ಲ ಡಾಂಬರ್ ರೋಡ್ ರಿಪೇರಿ ಮಾಡ್ಯಾರಂತ. ಹೀಗಾಗಿ ಸೊ ಇನ್ನು ಇವರು ನಮ್ಮ ಮನೆಯವ್ರು ಬರೋ ತನಕನೂ ವೇಟ್ ಮಾಡಿದ್ದು. ಬಂದ ಕೂಡಲೇ ಗಾಡಿ ಹತ್ತೀನಿ. ಮತ್ತು ಅಲ್ಲಿಂದ ಏನತ್ತಂದ್ರೆ ನಂಗೆ ಏನೋ ನೆನಪಾಯ್ತು. ಅದಕ್ಕೆ ಪಟ್ಟಂತ ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗಿ ತಿಂಡಿ ತೊಗೊಂಡು ಬಂದೆ. ನಮ್ದು ಏನು ಮಾಡಬೇಕು, ಕಿರಾಣಿ ಮಾಡಿಲ್ಲ ಈ ತಿಂಗಳು. ನಟೋತಿ ನನ್ನ ಮಗ ಹೊರಗೆ ಕುಂತಿದ್ದ ಕಾಯ್ಕೋತ. ಸೊ ಬಂದಮೇಲೆ ಸ್ಪೆಷಲ್ ಮಾಡ್ತೀನಿ ರೀ. ಏನು ಅಂತಂದ್ರೆ ಗೆಸ್ ಮಾಡ್ತೀರೇನೋ ನೀವು. ನಾನು ಆಲೂ ಪರೋಟ ಮಾಡಿದ್ದೆ ನಿನ್ನೆ. ಆಲೂ ಪರೋಟದ ಆಲೂ ಬಾಜಿ ಮತ್ತು ಚಪಾತಿ ಹಿಟ್ಟು ನಾದಿದ್ದು ಉಳ್ದಿತ್ತು. ಸೊ ನನಗೆ ಏನು ನೆನಪಾತಂದ್ರೆ ಸಮೋಸ ಮಾಡ್ಕೊಂಡು ತಿನ್ನೋಂಗೆ ಅನ್ನಿಸ್ತು. ಟ್ರೈ ಮಾಡೋಣ, ಒಟ್ಟು ಮಾಡಿಲ್ಲ ಸಮೋಸ. ಆ್ಯಕ್ಚುಲಿ ಸಮೋಸ ಬಾಜಿ ಬೇರೆ ಟೈಪ್ ಇರ್ತೈತಿ. ನಾನು ಇನ್ನೂ ತನಕನೂ ಮಾಡಿಲ್ಲ ಅದನ್ನು. ಬಟ್ ಇವತ್ತು ಟ್ರೈ ಮಾಡೋಣ. ಇದು ಕರೆಕ್ಟ್ ಆಯ್ತು ಅಂದ್ರೆ ಇನ್ನೊಂದು ಸರಿ ಸಮೋಸ ಸಲುವಾಗಿನೇ ಮಾಡೋಣ ಅಂದ್ಕೊಂಡು ನಾನು ಟ್ರಿಕ್ಸ್ ನೋಡಿಕೊಂಡೆ ಹೆಂಗೆ ಮಾಡ್ತಾರೆ ಅಂಥೇಳಿ. ಫೋಲ್ಡಿಂಗ್ ಅದು ನೋಡ್ಕೊಂಡು ರೌಂಡಾಗಿ ಚಪಾತಿ ಲಟ್ಟಿಸ್ಬೇಕಂದ್ರೆ ಒಟ್ಟ ಚಪಾತಿ ರೌಂಡ್ ಆಗೋಲ್ಲ, ತಲೆನೇ ಕೆಟ್ಟಿತ್ತು. ಅದನ್ನು ರೌಂಡ್ ಚಪಾತಿ ತೊಗೊಂಡು ಅರ್ಧ ಹಾಫ್ ಕಟ್ ಮಾಡೋದು. ಒಂದನೇ ಸರಿ ನಂಗೆ ಸರಿಯಾಗಿ ಬರಲಿಲ್ಲ. ಕೊಟ್ಟೆ. ಎರಡನೇ ಸಾರಿ ಮಾತ್ರ ಮಸ್ತ್ ಅದು ರೀ. ಕರೆನ ಭಾಳ ಚಲೋ. ಅದೊಂದು 5-6 ಅದು ರೀಪ್ಪ. ಬಾಜಿ ಖಾಲಿ ಆಗೋ ತನಕ ಮಾಡ್ಕೊಂಡೆ. ಭಾಳ ಅಂದ್ರೆ ಮಸ್ತ್ ಆಗಿದ್ದು ಬಿಡ್ರಿ ಕರೆನ. ಆದ್ರೆ ಬಾಜಿ ಮಾತ್ರ ಏನು ಸ್ಪೆಷಲ್ ಇರಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ಏನು ಹಾಕ್ಬೇಕಂತಂದ್ರೆ ಮಟರ್ ಹಾಕ್ಬೇಕು. ಮಟರ್ ಜೊತೆ ಮತ್ತು ಹವಿಜ ಹಾಕ್ಬೇಕು. ಅದು ನಾ ಏನೂ ಹಾಕಿರಲಿಲ್ಲ. ಮಸಾಲೆ ಇರ್ತದೆ ಅದ್ರ ಸ್ಪೆಷಲ್, ಅದೇನೂ ಮಾಡಿರಲಿಲ್ಲ. ಬಟ್ ನೋಡಿರಿ ಅನ್ಸಾಕತ್ತಾವಲ್ಲ ಫೋಲ್ಡಿಂಗ್ ಸೇಮ್ ಅದಾವಲ್ಲ. ಇನ್ನೂ ಭಾಳ ಚಂದ ಅದು ರೀ. ತೋರಿಸ್ತೀನಿ ನಿಮ್ಗೆ. ಭಾಳ ಅಂದ್ರೆ ಭಾಳ ಮಸ್ತ್ ಆತ್ರಿ. ಇದಂತರೂ ಸೂಪರ್ ಆಗಿತ್ತು. ಈ ರೀತಿಯಾಗಿ ಮಡಚ್ಕೋಬೇಕ್ರಿ. ಕೋನಿಕಲ್ ಶೇಪಿಗೆ ಬಂದುಬಿಡ್ತದೆ ಅದು. ಸ್ವಲ್ಪ ಸುಮ್ಮನಿರು. ಬಾಜಿ ಮಾತ್ರ ಸ್ಪೆಷಲ್ ಮಾಡಬೇಕಾಗಿತ್ತು, ನಾ ಮಾಡಿರಲಿಲ್ಲ. ಭಾಳ ಚಂದ ಅದು ರೀ ಕರೆ. ನೋಡಿದ್ದೀರಿ ನಾನು. ಅಂದ್ರೆ ಅವು ಸ್ಟ್ರಿಪ್ಸ್ ಬಂದಾವ ಈಗ, ಸಮೋಸ ಸ್ಟ್ರಿಪ್ಸ್ ಅಂಥೇಳಿ ಅದ್ರಾಗ ಮಾಡ್ತಾರೆ. ಅವಂತೂ ಭಾಳ ಚಲೋ ಆಗ್ತಾವಂತ. ನಾ ಅದ ಸ್ಟ್ರಿಪ್ಸ್ ಥರ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಬಟ್ ಇನ್ನೂ ಉದ್ದ ಆಗಬೇಕಾಗಿತ್ತು. ಉದ್ದ ಆಗ್ಲಾರ್ದಕ್ಕೆ ಬರಲಿಲ್ಲ. ಅದು ಎಲ್ಲ ಕರೆಕ್ಟಾಗಿ ಬಂದಿತ್ತು ರೀ. ಹಾಕುವಾಗ ತಪ್ಪಿತ್ತು. ಇದ್ರೊಳಗೆ ಹಾಕಿ ಬಾಜಿ ಹಾಕಿ ಏನು ಮಾಡಿಬಿಡ್ಬೇಕಂದ್ರೆ ಫೋಲ್ಡ್ ಮಾಡಿಬಿಡ್ಬೇಕು ರೀ. ಸ್ವಲ್ಪ ತಪ್ಪಿಬಿಟ್ಟೆ ನಾನು ಅಲ್ಲಿ ಫೋಲ್ಡಿಂಗ್ನಾಗನ. ಅಂದರೆ ಬಾಜಿ ಹಾಕೋಕೆ ನಾನು ಹಿಂಗಾಗಿ ಅದನ್ನು ತೆಗೆದು ಮತ್ತೆ ಹಿಂಗೆ ಮಾಡೀನಿ. ನೋಡಿರಿ ಎಷ್ಟು ಮಸ್ತಾಗಿ 6 ಸಮೋಸ ಅದು ರೀ. ಹೇಳ್ತೀನಿ ರೀ, ಇವ್ರು ಹೆಂಗೆ ಖಾಲಿ ಮಾಡಿದ್ರಂತ ಗೊತ್ತಾಗಲಿಲ್ಲ ನನಗೆ. ಖರೇನ ನಾನು ಸಿಂಚುಗೆ 2 ಕೊಡ್ಬೇಕು ಅಂದ್ಕೊಂಡಿದ್ದೆ. ಸಿಂಚೂಸ್ ಬಂದು ತಿಂತಾರ ಅಂತ ಹೇಳಿ. ಬಟ್ ಗ್ರಹಿತದ ಅವ್ರು ಕೊಡ್ಬೇಕು ಅಂದ್ಕೊಂಡೆ. 1-2 ಅವ್ರಿಗೆ ಇವ್ರಿಗೆ ಅಕ್ಕ ಒನ್ಗೋಡ್ದ 3 ಖಾಲಿನೇ ಮಾಡಿಬಿಟ್ರಿ. ನಮ್ಮ ಧ್ರುವನೂ 1 ಸಮೋಸ ತಿಂದಾನ್ರಿ.
ಅಂದ್ರೆ ಒಂದು ಸಮೋಸ ಉಳಿತು, ಇಲ್ಲ 2 ಸಮೋಸ ಉಳ್ದಾವ್ರಿ. ಅದು ಒಂದೇ ಶೇಪ್ ಸರಿಯಾಗಿರಲಿಲ್ಲ ಅಂತ ಅದನ್ನೊಂದು ಬಿಟ್ಟಾರ. ಇನ್ನೊಂದು ಹೊಟ್ಟೆ ತುಂಬೈತಂತ ಬಿಟ್ಟಾರ. ಉಳ್ದಿದ್ದೆಲ್ಲ ಖಾಲಿ ಮಾಡಿದ್ರು ನೋಡ್ರಿ ಇವ್ ಮಕ್ಳು. ಯಪ್ಪ ಅಂತಂದೆ ನಾನು. ಹೆಂಗೆ ಇಷ್ಟ ಆಗ್ತಾವ ಅಂದ್ರೆ ಇವ್ರಿಗೆ ಅಂದ್ರೆ ಇವ್ರಿಗೆ ಹೆಲ್ದಿ ಫುಡ್ ಕೊಡ್ಬೇಕು ಅಂತಂದ್ರೆ ಭಾಳ ಚಂದ ಹೊಸ ಟಚ್, ಮಾಡರ್ನ್ ಟಚ್ ಕೊಡ್ಬೇಕಾಗಕ್ಕೆಲ್ಲ. ನನ್ನ ದೊಡ್ಡ ಮಗ ಅದ್ರಾಗ ಸಮೋಸ ಭಾಳ ತಿಂತಾನ್ರಿ. ಸಣ್ಣವು ತಿಂತಾನಿರೋದು ನನಗೆ ಗೊತ್ತಿರಲಿಲ್ಲ. ಭಾರಿ ತಿಂದ ಬಿಡ್ರಿ ಕರೆನ. ಮಿಸ್ ಮಾಡ್ಕೊಂಡೆ ನಾ ಅಷ್ಟರೂ ಕೊಡ್ಬೋದಾಗಿತ್ತಲ್ಲ ಅಂತೇಳಿ. ನೆಕ್ಸ್ಟ್ ಟೈಮ್ ಅದ್ರದ್ದು ಸ್ಪೆಷಲ್ ಬಾಜಿ ಮಾಡಿ ಡೆಫಿನೆಟ್ಲಿ ಮಾಡ್ತೇನೆ. ಯಾಕಂದ್ರೆ ಈಸಿ ಭಾಳ ಅನ್ನಿಸ್ತು ನನಗೆ. ಮತ್ತು ಇಷ್ಟ ಆಗ್ತದೆ ರೀ ಮಕ್ಳಿಗೆ ಹೀಗೆಲ್ಲ ಮಾಡಿದ್ವಿ ಅಂದ್ರೆ. ಇನ್ನೊಂದು ಸ್ವಲ್ಪ ಶೇಪ್ ಚೆಂದಾಗಿ ಬರಬೇಕಾಗಿತ್ತು, ಅದನ್ನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಮಸ್ತ್ ಆಗ್ತವೆ. ಚಟ್ನಿನೂ ಮಾಡಬೇಕಲ್ಲ, ಅದಕ್ಕೆ ಪುದೀನ ಚಟ್ನಿ ಅದು. ಇವ್ರು ಏನಿಲ್ಲ ಪುದೀನ ಚಟ್ನಿ ಗಿಟ್ನಿ ಏನೂ ಮಾಡಿರಲಿಲ್ಲ. ನಾನು ಹಂಗೆ ಉಳ್ದಿದ್ದು ಖರ್ಚು ಮಾಡಕ್ಕಂತ ಮಾಡಿದ್ದೆ. ಮಧ್ಯಾಹ್ನ ರೊಟ್ಟಿ ಇದ್ದು, ರೊಟ್ಟಿ ತಿನ್ನಲಿಲ್ಲ ಅವರು, ಅದಕ್ಕೆ ಅನ್ನ ಉಣ್ತಾರಂತೇಳಿ ಇವನ್ನ ಮಾಡಿದೆ. ಅದ್ರಾಗ ನಮ್ಮ ಭೂವಿ ಸ್ವಲ್ಪ ರೊಟ್ಟಿ ತಿನ್ನೋದು ಕಡಿಮೆ ರೀ. ಅವ್ನು ಏನೂ ತಿನ್ನೋದು ಬಿಡ್ರಿ ಅವನ ಭುವನ. ಹೀಗಾಗಿ ಸೊ ಫೈನಲಿ ಸಮೋಸ ಹೆಂಗೆ ಅನ್ಸಿದ್ದು ಅಂತ ನನಗೆ ಕಮೆಂಟ್ ಮಾಡಿರಿ. ಇದಕ್ಕೆ ಏನಾರ ಟ್ರಿಕ್ಸ್ ಇದ್ರೆ ಹೇಳ್ರಿ. ಇದ್ರ ಹಿಟ್ಟನ್ನ ಹತ್ಕೊಳಕೋದು ಟ್ರಿಕ್ಸ್ ಇದ್ರೆ ಹೇಳ್ರಿ. ನಾನು ಇದ್ರದ್ದು ಯಾವುದು ಹಿಟ್ಟು ಇತ್ತಂತಂದ್ರೆ ನಾರ್ಮಲ್ ಪರೋಟ ಹಿಟ್ಟು ಅಂತಂದ್ರೆ ನಾರ್ಮಲಾಗಿ ಗೋಧಿ ಹಿಟ್ಟು ಮತ್ತು ಬಾಂಬೆ ರವೆ ಹಾಕ್ಕೊಂಡಿರ್ತೀನಿ. ಬೇಕಂದ್ರೆ ಸ್ವಲ್ಪ ಮೈದಾ ಹಾಕ್ಕೋಬೋದು. ನಾನು ಬಾಂಬೆ ರವೆ ಇವೆರಡು ಹಾಕ್ಕೊಂಡಿದ್ದೆ. ಈಗ ಮತ್ತು ಲಟ್ಸುವಾಗ ನಾನು ಈಗ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಸಿದ್ದೆ ರೀ. ಎಣ್ಣೆ ಹಚ್ಚಿ ಲಟ್ಟಿಸ್ದಾಗ ನಂಗೆ ಕರೆಕ್ಟಾಗಿ ಬರಲಿಲ್ಲ. ಸೊ ಇನ್ನೂ ಒಂದು ಮಾವಿನಕಾಯಿ ಐತ್ರಿ ಪನ್ನ ಮತ್ತೀರು ಕೊಟ್ಟು ಕಳಿಸಿದ್ರು. ಅಂದ್ರೆ ಕಳಿಸೋದಂದ್ರೆ ನನ್ನ ಮಗ ಜಬರ್ದಸ್ತಿ ಮಾಡ್ತಂದಿರ್ತಾನೆ ರೀ. ಅದನ್ನು ತೊಗೊಂಡು ಬಂದಿದ್ದ. ಅದನ್ನು ಕೊಡು ಅಂತ ಹೇಳ್ತಿದ್ದ. ಕಟ್ ಮಾಡಿ ಕೊಟ್ಟೆ. ಭಾಳ ಅಂದ್ರೆ ಭಾಳ ಹುಳಿ ಇತ್ರಿಪ್ಪ. ಸೊ ನೋಡಿರಿ ನನ್ನ ಮಗ ಎಷ್ಟು ಕಾಡಾಕತ್ತ. ನಮ್ಮ ವಿಡಿಯೋ ಮಾಡಾವಂತ ಈ ರೀತಿಯಾಗಿ ಮಾಡ್ತಾನೆ. ಸೊ ಫೈನಲಿ ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ. ಕಂಪ್ಲೀಟ್ ವಿಡಿಯೋ ನೋಡಿರಿ. ಥ್ಯಾಂಕ್ ಯು.